ಇದು ಆ್ಯಕ್ಚುಲಿ ಇದೊಂದು ಹಿಸ್ಟಾರಿಕಲ್ ಇವೆಂಟ್ ಅಂತ ಹೇಳ್ಬೋದು. ಇತಿಹಾಸ ಒಂದು ನಮ್ಮ ಸಿದ್ಧಾರೂಢರ ಚರಿತ್ರೆ ಒಳಗೆ ಅದ್ರ ಮಾಹಿತಿ ಕೂಡ ಜನರಿಗೆ ತಲುಪಲಿ ಅಂತ. ಹೌದು, ಸಿದ್ಧಾರೂಢ ಇತಿಹಾಸದಲ್ಲಿ ಇದೊಂದು ಅವರು ಅವ್ರದ್ದೊಂದು ಇತಿಹಾಸನೇ ನಾವು ಮಾಡಿದ್ದೀವಿ ಅಂತ ಹೇಳಿಕ್ಕೆ ಇಚ್ಛಪಡ್ತೀನಿ. ಯಾಕೆಂದರೆ ಎಲ್ಲ ಜನ ನಮಗೇನಿತ್ತು, ನಾವು ಇದಕ್ಕೆಲ್ಲ ಹೋಗಿದ್ವಿ, ಋಷಿಕೇಶು, ಹರಿದ್ವಾರ, ಕಾಶಿ ವಿಶ್ವನಾಥ್ ಹೋದಾಗಲ್ಲಿ ನಾವು ನೋಡ್ತಾ ಇದ್ವಿ. ಒಂದು ಮನಸ್ಸು ನನಗೆ ಏನೋ ಒಂದು ಕಡೆ ಎಲ್ಲೋ ಒಂದು ಇದಾಗ್ತಾ ಇತ್ತು. ಬಟ್ ಆ ಮೂಮೆಂಟು ನನಗೇನಾಯ್ತು, ಒಬ್ಬರು ಬಂದು ಇಲ್ಲ ಸರ್ ನಾವು ಗಂಗಾ ಆರತಿ ಮಾಡಬೇಕು ಅಂತೀನಿ, ಅಜ್ಜನೇ ಕಳಿಸಿದ್ರು, ಏನೋ ಗೊತ್ತಾಗಲಿಲ್ಲ ನನಗೆ. ಬಂದುಬಿಡಪ್ಪ ನೀನು ಬೇಗ, ನನಗೆ ಅದೇ ನನ್ನ ಮನಸ್ಸಿನಾಗ ಎಲ್ಲೋ ಇತ್ತು. ಬಟ್ ನೀನು ಒಳ್ಳೆ ಕೆಲಸ ಮಾಡಿದೆ, ಬಾ ನೀನು ಅಂತೇಳಿ ಅವ್ನು ಕರ್ಕೊಂಡು ಯಾವ ಸ್ಟಾರ್ಟೆಡ್ ಪ್ಲ್ಯಾನಿಂಗ್. ಹೆಂಗೆ ನೀವು ಮಾಡ್ತೀಯ, ನನಗೆ ಹೆಂಗು ಪ್ರೆಸೆಂಟೇಷನ್ ಕಾಮನ್ನಾಗಿ ಆಗ್ಬಾರ್ದು, ಅಲ್ಲಿ ಹೇಗೆ ನಡೀತಿದೆ ಅದೇ ಥರನೇ ಆಗಬೇಕು ಅಂತ ನಾನು ಮಾತಾಡಿದ್ವಿ. ಅವರೆಲ್ಲ ಪಾಪ ಒಳ್ಳೆಯ ಜನ, ಅವರೆಲ್ಲನೂ ಒಳ್ಳೆ ಜನ ಬಂದು ಎಲ್ಲ ಟ್ರೈನಿಂಗ್ ತೊಗೊಂಡು ಇಲ್ಲಿ ಮಾಡ್ತಾಯಿದ್ರು. ನಾನು ಅದೇ ಹೇಳಿದೆ, ನಿಮ್ಗೇನು ಬೇಕು ಫೆಸಿಲಿಟಿ ನಾವು ಕೊಡ್ಲಿಕ್ಕೆ ಇರೋದ್ವಿ. ನಮ್ಮೆಲ್ಲ 17 ಧರ್ಮದರ್ಶಿಗಳು ಎಲ್ಲ ನಮ್ಮಲ್ಲಿ ಏನಿದೆ ಅಂದರೆ 17 ಧರ್ಮದರ್ಶಿಗಳು ಪರ್ಮಿಷನ್ ತೊಗೋಬೇಕು ಯಾವುದಾದ್ರೂ. ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದಾರೆ ನಮ್ಮದು ಆಡಳಿತಗಾರರು ಮೇಯ್ನು, ಅವ್ರದ್ದು ಪರ್ಮಿಷನ್ ತೊಗೋಬೇಕು. ಅವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡ್ವಿ. ಆಲ್ಮೋಸ್ಟ್ 1 ತಿಂಗಳಿಂದ ನಮಗೆ ತಯಾರಿ ನಾವು ಮಾಡ್ತಾಯಿದ್ವಿ. ಪ್ರೆಸೆಂಟ್ ಹೌದು 1.5 ಅಂದರೆ 3 ತಿಂಗಳಿಂದ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನಾವು 1 ತಿಂಗಳಿಂದ ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಅಲ್ಲೆಲ್ಲ ಕಟ್ಟಿ ಕೊಡಬೇಕಲ್ಲ, ಅವ್ರಿಗೆ ನಿಲ್ಲಕ್ಕೆ ಕಟ್ಟೆ ಕೊಡಬೇಕು, ಮುಂದೆ ಅವ್ರಿಗೆ ಸ್ಪೇಸ್ ಕೊಡಬೇಕು. ಯಾಕಂದರೆ ಇಷ್ಟು ಮಿನಿಮಮ್ ಆರತಿ ಅವ್ರು ಹೀಗೆ ಮಾಡುವಾಗ ಜನಕ್ಕೆ ಜಾಗ ಇಷ್ಟ ಆದರೂ ಡಿಸ್ಟೆನ್ಸ್ ಬೇಕು. ಸೊ ಆ ಥರ ಜನ ಕೊಡಲಿಕ್ಕೆ ಮಾಡಲಿಕ್ಕೆ ನಾವು ಒಂದು 10,000 ಜನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, 5ರಿಂದ 10,000. ಫಸ್ಟ್ ಪ್ರಥಮ ಪ್ರಯತ್ನ ಅಲ್ಲ ಇದು, ಪ್ರಥಮ ಪ್ರಯತ್ನ ಅಂದ್ಕೊಳ್ಳಿ ಒಂದು 10,000 ಜನ ಬರ್ಬೋದು ಅಂತ ಅಂದ್ಕೊಂಡ್ವಿ. ನೋಡಿದ್ರೆ 30-35,000 ಜನ ಆಯಿತು. ಮಿನಿಮಮ್ 25-30,000 ಕೆಳಗನಕ್ಕೆಲ್ಲ ಜನ ಹೇಳೋದು ಒಂದೊಂದು ಫಿಗರ್ ಹೇಳ್ತಾರೆ. ಬಟ್ ವಿ ಆರ್ ಸೋ ಹ್ಯಾಪಿ. ಬಟ್ ಏನೋ ಇನ್ನೂ ನಮ್ಗೆ ಅನುಕೂಲ ಜಾಸ್ತಿ ಮಾಡ್ಕೊಡ್ಬೇಕಾಯ್ತು, ಮಾಡ್ಕೊಡೋಕ್ಕಾಗಲಿಲ್ಲ. ಯಾಕಂದ್ರೆ ಹೊರಗೆ ಸ್ಕ್ರೀನ್ ಹಾಕ್ಬೇಕಾಗಿತ್ತು. ಎಷ್ಟು ಮಾಡಿದ್ರು ಕಮ್ಮಿನೇ. ಸಿದ್ಧಾರೂಢ ಮಠದಲ್ಲಿ ನೀವು ಎಷ್ಟೇ ಮಾಡಿದ್ರು ಆ ಭಕ್ತರ ಅವರು ಕಣ್ ತುಂಬ್ಕೊಳ್ಳೋದಕ್ಕೆ ಎಷ್ಟು ಮಾಡಿದ್ರು ಕಣ್ಕೊಂಡು. ಯಾಕಂದ್ರೆ ನೀವು ಹೇಳಿದ್ರೆ ಈಗ 10,000 ಜನ ನಿರೀಕ್ಷೆ ಮಾಡಿದ್ರೆ ಅದ್ರದ್ದು 3-4 ಟೈಮ್ಸ್ ಬಂದಾಗ ಸೊ ಆ ಸವಲತ್ತು ಮಾಡೋದು ಒಂದು ದೊಡ್ಡ ಸವಾಲಿನ ಕೆಲಸನೇ. ಇಲ್ಲೊಂದು ವಿಶೇಷತೆ ಹೇಗಿದೆ ಅಂದರೆ, ನೀವು ಮನಸ್ಸು ಮಾಡಿ ಇಚ್ಛೆ ಮಾಡಿ ಒಂದು ಒಳ್ಳೇದು ಮಾಡಬೇಕಂದ್ರೆ ಆ ಜನ ನಿಮ್ಮ ಜೊತೆ ಇರ್ತಾನೆ. ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ನಾಗೆ. ಅವತ್ತಿನ ದಿವಸ ನಮ್ಮದು ನಡೆದಿತ್ತಲ್ಲ, ನಮ್ಮದು ಆರೂಢ ಆರತಿ, ಅದು 35 ಮಿನಿಟ್ಸ್ ಹೇಳ್ತೀನಿ, ಗೂಸ್ ಬಂಪ್ಸ್ ಅಂತಾರೆ ಅದಕ್ಕೆ, ಅಂದರೆ ರೋಮಾಂಚನ. ಲಿಟ್ರಲಿ ಸೋ ಮೆನಿ ಪೀಪಲ್ ಹ್ಯಾವ್ ಕ್ರೈಡ್ ದಟ್ ಡೇ. ಐ ಹ್ಯಾವ್ ಸೀನ್ ದಟ್. ನನಗೇನೆ ನಾನು ಸುಮ್ಮನೆ ಅದು ಮಂತ್ರಮುಗ್ಧನಾಗಿ ಅಂತಾರಲ್ಲ, ಮುಗ್ಧನಾಗಿ ಅಂದರೆ ಅಷ್ಟು ಡೀಪಾಗಿ ನಾವು ಹೇಗೆ ಕೂಡ್ತಿದ್ವಿ ಅಂದರೆ ಮಾತೇ ಬರ್ತಾ ಇರಲಿಲ್ಲ. ಅಂಥ ಕಾರ್ಯಕ್ರಮ ಅದು. ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ತನಕ ಅವ್ರು ಹೇಳಿದ್ದು ಅದ್ರ ಬಗ್ಗೆ. ಅಂಥ ಒಂದು ಅದ್ಭುತ ಕಾರ್ಯಕ್ರಮ ಸದ್ಗುರು ಶ್ರೀ ಸಿದ್ಧಾರೂಢರು ನಮಗೆ ನಮ್ಮ 17 ಮಂದಿ ಟ್ರಸ್ಟಿಯವರು, 17 ಮಂದಿ ಧರ್ಮದರ್ಶಿ ಕಡೆಯಿಂದ ಮಾಡಿಸಿದ್ದೆ ನಮಗೆ ಒಂದು ಪವಾಡ, ನಮ್ಮ ಜನ್ಮನೇ ಪುಣ್ಯ ಆಯ್ತು ಅಂತ ಹೇಳ್ಬೇಕಷ್ಟೆ. ಇದು ಯಾವತ್ತು ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಈ ಭೂಮಿಗೆ ಬಂದು ಅವರ ಪಾದವನ್ನು ಸ್ಪರ್ಶ ಮಾಡಿದಾರಲ್ಲ, ಆರತಿ ಅಂತಕ್ಕಂಥದ್ದು ಅವತ್ತೇ ಹತ್ತಿದೆ. ಅದು ಯಾವ ಆರತಿ ಅಂತ ಕೇಳಿದರೆ, ಎಂದಿಗೂ ಆರದೇ ಇರತಕ್ಕಂಥ ಜ್ಞಾನ ದೀಪ ಅಂತಕ್ಕಂಥ ಆರತಿ ಇಡೀ ಜಗತ್ತಿಗೆ ಜಾತ್ಯಾದಿ ನಿರ್ಬಂಧವಿಲ್ಲದೆ ಸಮಸ್ತ ಮನುಕುಲಕ್ಕೆ ಸಿದ್ಧಾರೂಢರು ಬೋಧಿಸಿದ್ದಾರೆ. ಯಾಕಂದರೆ ಸಿದ್ಧಾರೂಢ ತತ್ವನೇ ಏನು ಅಂತ ಕೇಳಿದರೆ, ಎಲ್ಲರಿಗೂ ಆತ್ಮಜ್ಞಾನ ದೊರೆಯಬೇಕು. ಯಾವ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಎಲ್ಲವನ್ನು ಮೀರಿ ಎಲ್ಲರಿಗೂ ಆತ್ಮಜ್ಞಾನವನ್ನು ಉಂಟು ಮಾಡುವುದೇ ಸಿದ್ಧಾರೂಢರ ಮಠದ ಮತ್ತು ಸಿದ್ಧಾರೂಢರ ಉದ್ದೇಶ. ಭಾಳಷ್ಟು ಮಠಗಳು ಇವತ್ತಿನ ದಿವಸ ಲಿಂಬೆ ಹಣ್ಣು, ಕರ್ಪೂರಕ, ಮತ್ತೊಂದು ಕಾಯಿ, ಕರ್ಚಿ, ಟೀಚೆ, ಲಿಂಬೆ ಹಣ್ಣು ಏನೇನೋ ಕೊಡ್ತಾ ಇದ್ದಾರೆ. ಸಿದ್ಧಾರೂಢರ ಮಠದಲ್ಲಿ ಮಾತ್ರ ಕೇವಲ ಆತ್ಮಜ್ಞಾನದಿಂದಲೇ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಮಠ ಅಂದರೆ ಅದು ಸಿದ್ಧಾರೂಢ ಶ್ರೀಮಠ. ನಿರಂತರವಾಗಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರ ಇಲ್ಲಿ 24 ಗಂಟೆಗಳ ಪರ್ಯಂತರವಾಗಿ ನಡೀತಾ ಇದೆ. ಅದು ಕೂಡ ಒಂದು ಪುಣ್ಯವನ್ನು ಇಲ್ಲಿ ಈ ಕ್ಷೇತ್ರದಲ್ಲಿ ಸಹಜವಾಗಿ ಬೆಳೆಸ್ತಕ್ಕಂಥದ್ದಾಗಿದೆ. ಈ ಎಲ್ಲ ಇದರಿಂದ ತತ್ವಜ್ಞಾನದಿಂದ ಮತ್ತು ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರದಿಂದ. ಯಾಕಂದರೆ ಸಿದ್ಧಾರೂಢರ ಅವತಾರದ ಉದ್ದೇಶನೇ ಇದು, ಸಮಸ್ತ ಮನುಕುಲಕ್ಕೆ ಜಾತ್ಯಾದಿ ನಿರ್ಬಂಧವಿಲ್ಲದೆ ಏನು ಮಾಡಬೇಕು ಅಂದರೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಬಹಿರಂಗವಾಗಿ ಸಾರ್ವತ್ರಿಕವಾಗಿ ಉಪದೇಶ ಮಾಡಬೇಕು, ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು ಅನ್ನುವುದೇ ಅವರ ಉದ್ದೇಶ ಇತ್ತು. ಅದಕ್ಕೋಸ್ಕರವಾಗಿ ಸಹಜವಾಗಿ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಅವರ ಇಚ್ಛೆಗಳಂತಕ್ಕಂಥದ್ದು, ಯಾರು ತತ್ವಜ್ಞಾನವನ್ನು ಬಯಸ್ತಾ ಇದ್ದಾರೆ ಅವರಿಗೆ ಮೋಕ್ಷ ಅಂತಕ್ಕಂಥದ್ದು ಆಗ್ತದೆ, ಯಾರು ಜಿಜ್ಞಾಸೆಯನ್ನು ಬಯಸ್ತಕ್ಕಂಥವರಿಗೆ ಅವರ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ, ಯಾರು ನಮಗೆ ಐಶ್ವರ್ಯ ಬೇಕು, ನಮಗೆ ಲೌಕಿಕವಾಗಿರ್ತಕ್ಕಂಥ ವಸ್ತುಗಳ ಬೇಡಿಕೆ ಇದ್ದವ್ರಿಗೆ ಅದು ಅವರಿಗೆ ಈಡೇರ್ತದೆ. ಈ ರೀತಿಯಾಗಿ ಎಲ್ಲರಿಗೂ ಸಿದ್ಧಾರೂಢರು ಯಾರ್ಯಾರು ಏನು ಕೇಳ್ತಾರೋ ಅವ್ರು ಎಲ್ಲರಿಗೂ ನೀಡಿರ್ತಕ್ಕಂಥವ್ರು ಸಿದ್ಧಾರೂಢರು.
ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಭಕ್ತರು ಇರುವರು ಪರರಾಷ್ಟ್ರ. ವರ್ಣನೆ ಮಾಡುವುದು ಬಹು ಕಷ್ಟ, ಅಂಥವರ ದರ್ಶನ ಬಹುಶ್ರೇಷ್ಠ. ಸಿದ್ಧಾರೂಢರ ಹುಬ್ಬಳ್ಳಿ, ಹಬ್ಬಿದೆ ಜಗವೆಲ್ಲ ಆ ಬಳ್ಳಿ. ಸಿದ್ಧನಿರದ ಊರಿಲ್ಲ, ಅವನೆಲ್ಲದ ಊರು ಹಾಳೆಲ್ಲ ಅಂತ ಅನುಭಾವಿಗಳು ಭಾಳ ಸುಂದರವಾಗಿ ಹಾಡಿದ್ದಾರೆ. ಆ ರೀತಿಯಲ್ಲಿ ತಿರುಕನಂತೆ ಕಂಡರು ಆತ ಮಹಾರಾಜ ಯೋಗಿ ಇದ್ದ. ನೋಡಲಿಕ್ಕೆ ತಿರುಕನಂತೆ ಕಂಡರು ಕೂಡ ಆತ ಒಬ್ಬ ಮಹಾರಾಜ ಯೋಗಿಯಾಗಿದ್ದ. ಅವರು ನೋಡಿದ್ರೆ ಗೊತ್ತಾಗ್ತದೆ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಒಬ್ಬ ಭಗವಂತನ ಅವತಾರ ಇಲ್ಲಾರ ಆಗಿದ್ದರೆ ಅದು ಸಿದ್ಧಾರೂಢರ ಅವತಾರ ಅಂತ ನಾವು ಎಲ್ಲ ಭಕ್ತರು ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ಮಾಡ್ತಾ ಇದ್ದೀವಿ. ನಾವು ರೀಸೆಂಟ್ಲಿ ಗಂಗಾ ಆರತಿ ಮಾಡಿದ್ವಿ. ಅಂದರೆ ಗಂಗಾ ಆರತಿ ಥರ ಆರುಡ ಆರತಿ ಅಂತೇಳಿ ನಾವು ಮಾಡಿದ್ವಿ. ಆ ಆರುಡೆ ಆರತಿ ದಿವಸ ಸದ್ಗುರು ಸಿದ್ಧಾರೂಢರೇ ಸ್ವತಃ ಅಲ್ಲಿ ಬಂದು ನಿಂತಂಗೆ ಆಗಿತ್ತು ನಮಗೆಲ್ಲ. ಅಂದರೆ ಜನ ಲಿಟ್ರಲಿ ಆ ಆರತಿ ನಡೆಯುವಾಗ ಅಳ್ತಾ ಇದ್ರು. ಮತ್ತು ಗೂಸ್ ಬಂಪ್ಸ್ ಅಂತಾರಲ್ಲ, ರೋಮಾಂಚನ ಅಂಥ ಎಕ್ಸ್ಪೀರಿಯೆನ್ಸ್ ನಮಗೆ ಬಂದು ಹೇಳಿದ್ರೆ ಐ ರಿಸೀವ್ಡ್ ಮೋರ್ ದೆನ್ 100 ಕ್ರಾಸ್ ನಿನ್ನಿಂದ. ಅಂಥ ಕಾರ್ಯಕ್ರಮ ನಮ್ಮ ಶ್ರೀ ಸಿದ್ಧಾರೂಢ ಮಠದಲ್ಲಿ ನಡೀತಾ ಇದೆ. ಮತ್ತು ನಾವು ಪ್ರತಿದಿನ ಜನ ಬಂದು ನಮ್ಗೆ ಹೇಳ್ತಾರೆ, ನಮ್ಮ ಅಜ್ಜನವರಿಂದ ಹಿಂಗಾಯಿತು, ನಮಗೆ ಹೀಗಾಯಿತು, ಈ ಥರ ಅನುಭವ ಹೇಳ್ತಾರೆ. ಅಂದರೆ ನಮಗೆ ಅವ್ರ ಅನುಭವ ಕೇಳಿದ್ರೇ ರೋಮಾಂಚನ ಆಗುತ್ತೆ. ಅಜ್ಜನವರು ಇನ್ನೂ ನಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಜೊತೆನೇ ಇದ್ದಾರೆ, ಎಲ್ಲರ ಜೊತೆನೇ ಇದ್ದಾರೆ ಅಂತ ಹೇಳಕ್ಕೆ ನಂಗೆ ಭಾಳ ಇಷ್ಟ ಅನಿಸ್ತದೆ. ಭಕ್ತರ ಪಾಲಿಗೆ ಪರಮಶಿವ ಅಂದರೆ ಅಜ್ಜ. ಸತ್ಯ, ಇದು ಭಾಳ ಸತ್ಯ. ಶಿವನ ಅವತಾರ ಅಂತ ಹೇಳ್ಬೋದ್ರೆ ಸದ್ಗುರು ಶ್ರೀ ಸಿದ್ಧಾರೂಢರು. ಇದು ಕೈಲಾಸ ಅಂದರೆ ನಮ್ದು ಕೈಲಾಸ ಪರ್ವತನೇ, ಮಂಟಪನೇ, ಇದೇ ಕೈಲಾಸ. ಇದೇ ಕೈಲಾಸನೇ ನಮ್ಮ ಕೈಲಾಸ ಮಂಟಪ, ಈಶ್ವರನೇ ನಮ್ಮ ಸದ್ಗುರು ಶ್ರೀ ಸಿದ್ಧಾರೂಢರು ಅಂತ ನಾ ಹೇಳಿಕೆ. ಬಗ್ಗೆ ಸ್ವಲ್ಪ ಮಾಹಿತಿ. ಮಂಟಪ ಕೈಲಾಸ ಮಂಟಪ ಶ್ರೀ ಸದ್ಗುರು ಸಿದ್ಧಾರೂಢರು ಇದ್ದಾಗನೇ ಅದು ನಿರ್ಮಿಸಿದ್ದು. ಅವ್ರದ್ದು ಇಚ್ಛೆ ಏನಿತ್ತಂದರೆ ಯಾವುದೇ ಭಕ್ತರು ಬಂದರೂ ಇದು ನೋಡಿ, ನೀವು ವಿಶೇಷತೆ ಏನಂದರೆ ಈ ಕೈಲಾಸ ಮಂಟಪದಲ್ಲಿ ಒಂದು ಡೋರ್ ಇಲ್ಲ, ಒಂದು ಕಿಟಕಿ ಇಲ್ಲ, ಓಪನ್ ಇದೆ. ಅಂದರೆ ಯಾವುದೇ ಭಕ್ತರು ಯಾವುದೇ ಸಮಯ ಬಂದರೂ ನಾನು ದರ್ಶನ ಮಾಡಬೇಕು ಅಂತ ಹೇಳೋದು ಒಂದು ಇಚ್ಛಾ ಜನರಿಗೆ. ಮತ್ತು ಅದು ಈಶ್ವರ ಲಿಂಗ್ ಥರ ಇದೆ. ಅದು ನಮ್ಮ ಕೈಲಾಸ ಮಂಟಪ ಏನಿದೆ ಈಶ್ವರ ಲಿಂಗ್ ಥರ ಇದೆ. ಫಸ್ಟು ಸಿದ್ಧಾರೂಢರ ಆಶೀರ್ವಾದ ತೊಗೊಂಡು, ಗುರುನಾಥರ ಆಶೀರ್ವಾದ ತೊಗೊಂಡು ಬಂದು ಇಲ್ಲಿ ಕೂಡ್ತಾರೆ ಜನ ಕೈಲಾಸ ಮಂಟಪದಾಗ. ಅಂದರೆ ಆವತ್ತಿನ ಆಶೀರ್ವಾದ ಕಂಪ್ಲೀಟ್ ಆಯಿತು ಅಂತ. ಕೈಲಾಸ ಮಂಟಪದ ವಿಶೇಷತೆ ಏನಂದರೆ ಅಲ್ಲಿ ಸದ್ಗುರು ಸಿದ್ಧಾರೂಢರು ಕುಳಿತು ಪ್ರವಚನ ಮಾಡಿದಂಥ ಜಾಗ. ಪ್ರತಿ ದಿವಸ 3 ದಿವಸ ಪ್ರವಚನ ನಡೀತದೆ, ಭಜನೆ, ಕೀರ್ತನೆ, ಪ್ರಾರ್ಥನೆ ಎಲ್ಲ ನಡೆಯುವಂಥ ಜಾಗ. ಅಲ್ಲಿ ಅದ್ಭುತ ಶಕ್ತಿ ಇದೆ, ವೈಬ್ರೇಷನ್ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ.